ಓಂ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಾನು ಪರಲೋಕದಿಂದ ಅವತರಿತನಾದ ಚೈತನ್ಯ ಆತ್ಮನಾಗಿದ್ದೇನೆ. ಈ ಸೃಷ್ಟಿ ನಾಟಕದಲ್ಲಿ ನಿಯೋಜಿತ ಪಾತ್ರವನ್ನು ಅಭಿನಯಿಸಲು ಈ ಭೂಲೋಕದ ಪಂಚಭೂತಗಳ ಪ್ರಕೃತಿಯ ಈ ರಂಗಮಂಟಪದ ಮೇಲೆ ಪ್ರಕೃತಿಯನ್ನೇ ತುಂಬಿಕೊಂಡಿರುವ ಈ ಪರಕಾಯದಲ್ಲಿ ಪ್ರವೇಶ ಮಾಡಿರುವ ಚೈತನ್ಯ ಆತ್ಮ ನಾನು. ನನಗೀಗ ಸ್ಪಷ್ಟವಾಗಿದೆ, ನಾನು ನಿರಾಕಾರ ಆತ್ಮ ಬೇರೆ, ಈ ಪರಕಾಯ ಶರೀರ ಬೇರೆ. ನಾನು ನಿರಾಕಾರ ಲೋಕದ ಶಾಂತಿಧಾಮ ನಿವಾಸಿಯೇ ಆಗಿದ್ದರೂ ಪರಮಾತ್ಮ ತಂದೆಯ ಸಂತಾನನೇ ಆಗಿದ್ದರೂ ಸಹ ಈ ಪ್ರಕೃತಿ ಮಾತೆಗೂ ನನಗೂ ಅವಿನಾಭಾವ ಸಂಬಂಧವಿದೆ. ನನ್ನ ಹೊರತು ಪ್ರಕೃತಿ ಮಾತೆಯಾಗಲಿ, ಪ್ರಕೃತಿ ಇಲ್ಲದ ಹೊರತು ನಾನಾಗಲಿ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಪಾತ್ರಧಾರಿಯಾಗಿ ನಾನಾತ್ಮ ಎಷ್ಟು ಮುಖ್ಯನೋ, ಪಾತ್ರವಾಗಿ ಈ ಶರೀರವೂ ಅಷ್ಟೇ ಮುಖ್ಯವಾಗಿದೆ. ಈ ಪ್ರಕೃತಿ ಮಾತೆಯು ಅಷ್ಟೇ ಮುಖ್ಯವಾಗಿದ್ದಾಳೆ. ಹಾಗಾಗಿ ಈ ದಿನ ನಾನು ಈ ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಪ್ರಕೃತಿ ಮಾತೆಯ ತಾಯಿಯ ಸ್ಪರ್ಶದಿಂದ ಉಲ್ಲಾಸಿತನಾಗಿ ಈ ಪ್ರಕೃತಿ ಯೋಗವನ್ನು ಆನಂದಿಸುತ್ತಿದ್ದೇನೆ. ನನ್ನ ಮತ್ತು ಪ್ರಕೃತಿಯ ಮಿಲನದ ಸುಂದರ ಅನುಭೂತಿಯನ್ನು ನಾನೀಗ ಮಾಡುತ್ತಿದ್ದೇನೆ.
ಆಹಾ, ಎಷ್ಟು ಸುಂದರವಾದ ಸಮಯವಿದು. ಸಾವಿರಾರು ವರುಷಗಳಿಂದ ಪ್ರಕೃತಿ ಮಾತೆಯನ್ನೇ ಆಧರಿಸಿಕೊಂಡು ಅವಲಂಬಿಸಿಕೊಂಡು ಬೆಳೆದರು. ಪ್ರಕೃತಿಯಲ್ಲಿ ನಾನೂ ಕೂಡ ಒಂದು ಭಾಗವೆಂದೇ ಭಾವಿಸಿ ಇಲ್ಲಿಯ ತನಕ ಜೀವಿಸುತ್ತಾ ಬಂದಿದ್ದೆನು. ಆದರೆ ಈ ಸುಂದರವಾದ ಸಂಗಮ ಯುಗದಲ್ಲಿ ನಾನಾತ್ಮನ ತಂದೆ ಪರಂಪಿತ ಶಿವಬಾಬರವರು ಅವತರಿಸಿ ನನ್ನ ಆತ್ಮ ದರ್ಶನವನ್ನು ಮಾಡಿಸಿ ನನಗೀಗ ಸ್ಮೃತಿಯನ್ನು ತರಿಸಿದ್ದಾರೆ. ಪ್ರಕೃತಿಯಿಂದ ಭಿನ್ನನಾಗಿರುವ ನಿರಾಕಾರ ಆತ್ಮ ನಾನು ಭಿನ್ನನಾಗಿದ್ದೇನೆ ಎನ್ನುವ ಸತ್ಯ ಈಗ ನನಗೆ ಅರಿವಾಗಿದೆ. ಆದರೆ ಯಾವತ್ತೂ ನಾನು ಬೇರೆಯವನು ಎನ್ನುವ ಭಾವವೂ ಬರದಂತೆ, ಭೇದವೂ ಮಾಡದಂತೆ, ಪರಲೋಕದವನೆಂದು ತಿರಸ್ಕಾರವೂ ಮಾಡದಂತೆ, ತಂದೆಯಿಂದ ದೂರ ಇದ್ದ ಮಗು ಎನ್ನುವ ಅನಾಥ ಪ್ರಜ್ಞೆಯೂ ಕಾಡದಂತೆ ಈ ಪ್ರಕೃತಿ ಮಾತೆ ನನಗೆ ಇಲ್ಲಿಯ ತನಕ ಲಾಲಿಸಿ ಪಾಲಿಸಿ ಪೋಷಿಸಿದ್ದಾಳೆ. ಹಾಗಾಗಿ ನಾನೀಗ ಆತ್ಮ ಅಭಿಮಾನಿಯೇ ಆಗಿದ್ದರೂ ಸಹ ಪರಮಾತ್ಮ ತಂದೆ ನನ್ನವರೇ ಎನ್ನುವ ಸತ್ಯ ತಿಳಿದ ಮೇಲೆಯೂ ಕೂಡ ಇದೊಂದು ನನ್ನ ಕರ್ತವ್ಯವಾಗಿದೆ ಎಂದು ಭಾವಿಸಿ ಪ್ರಕೃತಿ ಮಾತೆಗೆ ನಾನೀಗ ಧನ್ಯವಾದಗಳನ್ನು ತಿಳಿಸುವ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸುವ ಈ ಸುಂದರ ಅನುಭೂತಿಯೇ ಈ ಪ್ರಕೃತಿ ಯೋಗವಾಗಿದೆ. ನಾನಾತ್ಮ ನನ್ನ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ಸ್ವಸ್ಮೃತಿಯಲ್ಲಿ ಭ್ರೂ ಮಧ್ಯದಲ್ಲಿ ನಾನೊಂದು ಸುಂದರವಾದ ಚೈತನ್ಯ ನಿರಾಕಾರ ಶಕ್ತಿಯಾಗಿದ್ದೇನೆ. ಆಹಾ, ಎಂತಹ ಸುಂದರವಾದ ಅನುಭೂತಿ ಇದು. ಎಂತಹ ಹಗುರನಾಗಿದ್ದೇನೆ ನಾನು, ಎಷ್ಟೊಂದು ಲೈಟ್ ಆಗಿದ್ದೇನೆ ನಾನು, ಎಷ್ಟು ಪ್ರಕಾಶಮಯವಾಗಿದ್ದೇನೆ ನಾನು, ಎಷ್ಟು ಚೈತನ್ಯನಾಗಿದ್ದೇನೆ ನಾನು, ಎಷ್ಟು ಪ್ರಫುಲ್ಲನಾಗಿದ್ದೇನೆ ನಾನು. ನಾನೊಂದು ಆತ್ಮನಾಗಿದ್ದೇನೆ. ಈ ಶರೀರದಿಂದ ಭಿನ್ನ, ಈ ಇಂದ್ರಿಯಗಳಿಂದ ಭಿನ್ನ, ಈ ಪ್ರಕೃತಿ ಮಾತೆಯಿಂದ ಭಿನ್ನನಾಗಿರುವ ಚೈತನ್ಯ ಆತ್ಮನಾಗಿದ್ದೇನೆ.
ಈ ಸುಂದರವಾದ ಪ್ರಕೃತಿಯ ಶಾಂತವಾದ ವಾತಾವರಣದಲ್ಲಿ ನಾನು ಶಾಂತಿಯ ಕುಂಡವಾಗಿ ಶೀತಲತೆಯ ತರಂಗಗಳನ್ನು ಹರಡಿಸುತ್ತಿದ್ದೇನೆ. ನನ್ನ ಪವಿತ್ರತೆಯ ತರಂಗಗಳನ್ನು ಹರಡಿಸುತ್ತಿದ್ದೇನೆ. ಆಹಾ, ಈ ಪ್ರಕೃತಿ ಮಾತೆಗೂ ನನಗೂ ಅದು ಎಂತಹ ಸಂಬಂಧವಿದೆ, ಎಷ್ಟು ತಾದಾತ್ಮ್ಯವಿದೆ, ಎಷ್ಟೊಂದು ಅನುರಾಗವಿದೆ, ಎಷ್ಟೊಂದು ಬೆರೆತು ಹೋಗಿದ್ದೇನೆ ನಾನು. ನಾನು ನನ್ನ ಸ್ವಸ್ಮೃತಿಯಲ್ಲಿದ್ದು ಭಿನ್ನತೆಯ ಅನುಭವ ಮಾಡುತ್ತಾ ನಾನೀಗ ಪ್ರಕೃತಿ ಮಾತೆಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸಲು ಸಿದ್ಧವಾಗಿದ್ದೇನೆ. ಮೊದಲನೆಯದಾಗಿ ಆಕಾಶ ತತ್ವಕ್ಕೆ ಧನ್ಯವಾದವನ್ನು ತಿಳಿಸುತ್ತೇನೆ. ಆಕಾಶ ದೇವ ಎಂದು ಸಂಬೋಧಿಸುತ್ತಾರೆ. ತತ್ವಗಳನ್ನು ಭಾವನಾತ್ಮಕವಾಗಿ ದೈವ ಸ್ವರೂಪದಲ್ಲಿ ನೋಡುವುದು ಅದು ನಮ್ಮ ಕರ್ತವ್ಯವೂ ಹೌದು ಮತ್ತು ನಮ್ಮ ಕೃತಜ್ಞತೆಯೂ ಹೌದು. ಹಾಗಾಗಿ ಹೇ ಆಕಾಶ ದೇವನೇ, ಬಲೆ ನಿನ್ನನ್ನು ಒಂದು ತತ್ವ ಎಂದು ಸಂಬೋಧಿಸಿ ಸುಮ್ಮನಾಗುತ್ತಾರೆ. ಆದರೆ ನಿನ್ನೊಳಗಿರುವ ಆ ಶಕ್ತಿ ಅಪಾರವಾಗಿದೆ. ನಿನ್ನ ಅವಕಾಶ ತತ್ವ ಒಂದೊಂಚೂ ಕಡಿಮೆಯಾದರೂ ಸಹ ಒತ್ತಡಕ್ಕೊಳಪಡುತ್ತೆ ಇಡೀ ಜಗತ್ತು. ಅವಕಾಶದ ಕೊರತೆ, ಆಕಾಶ ಅರ್ಥಾತ್ ವಾತಾವರಣ ಅಥವಾ ಸ್ಪೇಸ್, ಆ ಅವಕಾಶ ಶರೀರದೊಳಗಡೆ ಕೊರತೆಯಾದರೆ ಹೊಟ್ಟೆ ಉಬ್ಬರ, ಒತ್ತಡ, ನೋವು ಕಾಣಿಸಿಕೊಳ್ಳುತ್ತವೆ. ಹಾಗೆ ನೀರಿನೊಳಗೆ ಅವಕಾಶದ ಕೊರತೆಯಾದರೆ ಪ್ರವಾಹವಾಗುತ್ತದೆ. ಗಾಳಿಯೊಳಗಡೆ ಅವಕಾಶದ ಕೊರತೆಯಾದರೆ ಚಂಡಮಾರುತವಾಗುತ್ತದೆ. ಭೂಮಿ ಒಳಗಡೆ ಅವಕಾಶದ ಕೊರತೆಯಾದರೆ ಭೂಕಂಪನವಾಗುತ್ತದೆ. ಆಹಾ, ಬೆಂಕಿಯಲ್ಲಿ ಅವಕಾಶದ ಕೊರತೆಯಾದರೆ ಅಗ್ನಿ ಸ್ಫೋಟಗೊಳ್ಳುತ್ತದೆ. ಎಂತಹ ಲೀಲೆ ನಿನ್ನದು! ಸೂಕ್ಷ್ಮವಾಗಿದ್ದರೂ, ಯಾರಿಗೂ ಕಾಣದಂತಿದ್ದರೂ ಎಷ್ಟು ನಿನ್ನ ಕರ್ತವ್ಯವನ್ನ ಬಹಳ ಜವಾಬ್ದಾರಿಯುತಂದ ನಿಭಾಯಿಸುತ್ತಿರುವೆ. ನಿನ್ನ ಈ ಸೇವೆಗೆ ಕೋಟಿ ಕೋಟಿ ನಮನಗಳು. ಆದರೆ ನೀನು ಪ್ರತ್ಯಕ್ಷವಾಗಿ ಕಾಣಿಸದೇ ಇದ್ದರೂ ಸರ್ವರಿಗೂ ಅನಿವಾರ್ಯವಾಗಿದೆ. ಆದರೆ ಯಾರೂ ನಿನ್ನನ್ನು ಗುರುತಿಸಲಾರರು, ಯಾರೂ ನಿನ್ನನ್ನು ಹೊಗಳಲಾರರು, ಯಾರೂ ನಿನ್ನ ಶಕ್ತಿಯನ್ನು ಅರಿಯಲಾರರು. ಸ್ವಾರ್ಥದ ಈ ಪ್ರಪಂಚದಲ್ಲಿ, ನಾನು ಎನ್ನುವ ಈ ಪ್ರಪಂಚದಲ್ಲಿ ಎಲ್ಲವೂ ಮಾಡಿಯೂ ಮಾಡದಂತೆ, ಕೇಳಿಯೂ ಕೇಳದಂತೆ, ನೋಡಿಯೂ ನೋಡದಂತೆ
ನಿಸ್ವಾರ್ಥವಾಗಿ ನೀನು ನಿನ್ನ ಸೇವೆಯನ್ನು ಸಲ್ಲಿಸಿ ಈ ಸೃಷ್ಟಿ ನಾಟಕದಲ್ಲಿ ಅತಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿರುವೆ. ನನ್ನ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ನಿನ್ನ ಮಡಿಲಿನಲ್ಲಿ ನಾನು ಬೆಳೆದು ತುಂಬ ನಿನ್ನ ಸಹಯೋಗವನ್ನು ಪಡೆದು ಪಾತ್ರವನ್ನು ನಿಭಾಯಿಸಲು ನೀನು ಸಹಕಾರಿಯಾಗಿದ್ದೀಯೆ. ಹಾಗಾಗಿ ನಿನಗೆ ನನ್ನ ಹೃತ್ಪೂರ್ವಕವಾದ ಹೃದಯ ತುಂಬಿದ ಕೋಟಿ ಕೋಟಿ ನಮನಗಳು ನಮನಗಳು. ಅದೇ ರೀತಿಯಾಗಿ ಹೇ ವಾಯುದೇವ, ನೀನಿಲ್ಲದೆ ಈ ಪ್ರಕೃತಿ ಮಾತೆಯೂ ಇಲ್ಲ, ನೀನಿಲ್ಲದೆ ಶರೀರವೂ ಇಲ್ಲ, ನಿನ್ನ ಉಸಿರಿಲ್ಲದೆ ಯಾವ ಜೀವ ಜಗತ್ತು ಇಲ್ಲ. ಉಸಿರಿನಲ್ಲಿ ನೀನು ತುಂಬಿಕೊಂಡಿರುವೆ. ನಿನ್ನ ನೆನೆಯದವರಾರು ವಾಯುದೇವನೇ. ನೀನು ಶೀತಲವಾಗಿ, ತಂಗಾಳಿಯಾಗಿ, ಪ್ರಾಣವಾಯುವಾಗಿ, ಎಲ್ಲರ ಸಮತೋಲನೆಗಾಗಿ ನಿನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿಸ್ವಾರ್ಥದಿಂದ ನಿರ್ವಹಿಸುತ್ತಿರುವ ವಾಯುದೇವನೇ, ಜನ್ಮ ಜನ್ಮಾಂತರಗಳಿಂದ ನನಗೆ ನಿನ್ನ ಸಹಯೋಗ ದೊರೆತಿದೆ. ಇಲ್ಲಿಯವರೆಗೂ ಈ ಕ್ಷಣಕ್ಕೂ ಮುಂದೆಯೂ ಕೂಡ ನಿನಗೆ ನಾನು ಸದಾ ಕಾಲಕ್ಕಾಗಿ ಚಿರಋಣಿಯಾಗಿರುತ್ತೇನೆ. ನಾನಾತ್ಮನಾಗಿ ನಿನ್ನ ಒಂದು ಸೇವೆಗೆ ನಾನು ಶಿರವಾಗಿ ನಮಿಸುತ್ತೇನೆ. ಹೃದಯಪೂರ್ವಕವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅಗ್ನಿದೇವನೇ, ನೀನು ಜಠರಗ್ನಿಯಾಗಿ, ಚೈತನ್ಯ ಜ್ಯೋತಿಯಾಗಿ, ಜಗದ ಬೆಳಕಾಗಿ, ಸರ್ವರಿಗೂ ಬೆಳಕನ್ನು ತೋರಿದ ನಿನ್ನ ಲೀಲೆಯು ಅಪಾರವಾಗಿದೆ. ನಿನಗೆ ಶಿರವಾಗಿ ನಮಿಸುತ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಜಲಮಾತೆಯೇ, ಜೀವಜಲವಾಗಿ, ಪ್ರಾಣಜಲವಾಗಿ, ಸರ್ವ ಜೀವಾತ್ಮರಿಗೆ ಜೀವಜಲವಾಗಿ, ಅಮೃತ ಧಾರೆಯಾಗಿ ಇಡೀ ಜಗತ್ತನ್ನು ಸೌಂದರ್ಯಗೊಳಿಸುವುದಷ್ಟೇ ಅಲ್ಲದೆ ಶೀತಲಗೊಳಿಸುವ ನಿನ್ನ ಶಕ್ತಿಯು ಅಪಾರವಾಗಿದೆ. ಜನ್ಮ ಜನ್ಮಾಂತರಗಳಿಂದ, ಸಾವಿರಾರು ವರುಷಗಳಿಂದ ಕೋಟ್ಯಾಂತರ ಜೀವರಾಶಿಗಳು ನಿನ್ನ ಮಡಿಲಿನಲ್ಲಿ ವಾಸಿಸುತ್ತಾ ನಿನ್ನ ಪಾಲನೆ ಪೋಷಣೆಯನ್ನು ಪಡೆದಿರುವವರೆಲ್ಲರೂ ಕೂಡ ನಿನ್ನನ್ನು ಮರೆಯಲು ಸಾಧ್ಯವೇ ತಾಯಿ? ನನ್ನ ಜನ್ಮ ಜನ್ಮಾಂತರದ ಪಾತ್ರದ ದಾಹವನ್ನು ನೀಗಿಸಿದ ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಗಂಗೆಯಾಗಿ, ತುಂಗೆಯಾಗಿ, ಯಮುನೆಯಾಗಿ, ಕಾವೇರಿಯಾಗಿ, ಬ್ರಹ್ಮಪುತ್ರೆಯಾಗಿ, ಸರಸ್ವತಿಯಾಗಿ ನಿನ್ನ ನಾಮಾವಳಿಗಳು ಅಪಾರವಾಗಿದ್ದರೂ ಸಹ ಜಗತ್ತಿನಾದ್ಯಂತ ಆವರಿಸಿಕೊಂಡು ನಮ್ಮೆಲ್ಲರನ್ನೂ ಕೂಡ ಕಾಪಾಡಿ ಪಾಲಿಸುತ್ತಿರುವ ಪರಮಾತ್ಮನ ಸತ್ಯ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ, ಪರಮಾತ್ಮನ ಸತ್ಯ ಎನ್ನುವುದರ ಅರ್ಥ ಇದೇ ಆಗಿದೆ. ಪರಮಾತ್ಮನಷ್ಟೇ ಜವಾಬ್ದಾರಿ ನಾವು ಮಕ್ಕಳ ಪಾಲನೆಯಲ್ಲಿ ನೀನು ತೆಗೆದುಕೊಂಡಿರುವುದರ ಅರ್ಥವೇ ಆಗಿದೆ ತಾಯಿ. ಹಾಗಾಗಿ ನಿನಗೆ ನಾನು ನಿನ್ನ ಕಂದನಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಿನ್ನ ನೃತ್ಯ,
ನಿನ್ನ ಸಂಗೀತ, ನಿನ್ನ ಆ ಒಂದು ರಸಸ್ವಾದ ಎಲ್ಲವೂ ನಿನ್ನಿಂದಲೇ ನನಗೆ ಸುಖ ಈ ಒಂದು ಸೃಷ್ಟಿ ನಾಟಕದಲ್ಲಿ ಸಿಕ್ಕಿದೆ. ನಿನಗೆ ನಾನು ಸದಾ ಕಾಲಕ್ಕಾಗಿ ಚಿರಋಣಿಯಾಗಿದ್ದೇನೆ. ಭೂತಾಯಿ, ಭೂದೇವಿ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಪಾಲನೆ ಕೊಟ್ಟು, ಮಡಿಲನ್ನು ಕೊಟ್ಟು, ಗರ್ಭವನ್ನು ಕೊಟ್ಟು, ನಮ್ಮೆಲ್ಲರಿಗೆ ಜನ್ಮವನ್ನು ನೀಡಿ ಪಾಲನೆ ಮಾಡಿ ಪೋಷಿಸಿದ ತಾಯಿಯೇ, ಭೂದೇವಿಯೇ, ನಿನ್ನನ್ನು ಮರೆಯಲು ಸಾಧ್ಯವೇ? ಸಕಲ ಜೀವರಾಶಿಗಳನ್ನು ಒಡಲಲ್ಲಿಟ್ಟುಕೊಂಡು ಎಲ್ಲರಿಗೂ ಅನ್ನ ನೀರನ್ನು ಕೊಟ್ಟು ಪ್ರಕೃತಿಯ ಮುಖ್ಯ ಭೂಮಿಕೆಯಾಗಿ ನೀನು ನಮ್ಮೆಲ್ಲರನ್ನು ಪೋಷಿಸಿರುವೆ ತಾಯಿ. ನಿನಗೆ ಎಲ್ಲ ಜೀವರಾಶಿಗಳ ವತಿಯಿಂದ, ಸರ್ವಾತ್ಮರ ವತಿಯಿಂದ, ಪರಮಾತ್ಮನ ವತಿಯಿಂದಲೂ ಸಹ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ತಾಯಿ. ಕೋಟಿ ಕೋಟಿ ಧನ್ಯವಾದಗಳು. ಹೇ ಪ್ರಕೃತಿ ಮಾತೆಯೇ, ಒಂದು ದಿನ ಕುಳಿತುಕೊಂಡು ನಾವು ನಿನಗೆ ಧನ್ಯವಾದವನ್ನು ತಿಳಿಸಿಬಿಟ್ಟರೆ ನಿನ್ನ ಸೇವೆಗೆ ಅದು ಕೃತಜ್ಞತೆ ಎಂದೂ ಆಗಲು ಸಾಧ್ಯವಿಲ್ಲ. ನಾವು ಜನ್ಮ ಜನ್ಮಾಂತರದಲ್ಲೂ ಕೂಡ ನಿನ್ನನ್ನು ಎಂದೂ ಮರೆಯದೆ ಪ್ರತಿ ಕ್ಷಣವೂ ನಿನಗೆ ಧನ್ಯವಾದ ತಿಳಿಸಿದರೂ ಸಹ ನೀನು ಮಾಡಿರುವ ಸೇವೆಗೆ, ನೀನು ಕೊಟ್ಟಿರುವ ಪಾಲನೆ ಪೋಷಣೆಗೆ ನಾವು ಯಾವತ್ತೂ ಕೂಡ ನಿನಗೆ ಅದನ್ನು ತೀರಿಸಲು ಸಾಧ್ಯವಿಲ್ಲ. ತಾಯಿಯ ಋಣವನ್ನು ತೀರಿಸಲು ಯಾವ ಮಗುವಿಗೂ ಆಗುವುದಿಲ್ಲ. ಹೇಗೆಯೋ ಹಾಗೆ ನಾವೆಲ್ಲ ಆತ್ಮರಿಗೆ, ಅನೇಕ ಜೀವರಾಶಿಗಳಿಗೆ, ಜೀವಾತ್ಮರಿಗೆ, ಪ್ರಾಣಿ ಪಕ್ಷಿ ಸಂಕುಲಗಳಿಗೂ, ಕ್ರಿಮಿ ಕೀಟಗಳಿಗೂ ಲಾಲನೆ ಪಾಲನೆಯನ್ನು ಕೊಟ್ಟು, ನಿನ್ನ ಮಡಿಲನ್ನು ಕೊಟ್ಟು, ನಮಗೆ ಇಲ್ಲಿಯವರೆಗೂ ಪಾತ್ರ ಮಾಡಲು ಅವಕಾಶ ಮಾಡಿಕೊಟ್ಟು ಸಹಯೋಗ ನೀಡಿರುವ ನಿನಗೆ ಈ ಸೃಷ್ಟಿ ನಾಟಕದ ವತಿಯಿಂದ, ಸರ್ವ ಆತ್ಮರ ವತಿಯಿಂದ, ಸ್ವಯಂ ಪರಮಾತ್ಮನ ವತಿಯಿಂದ, ಸಕಲ ಜೀವರಾಶಿಗಳ ವತಿಯಿಂದ, ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಒಬ್ಬ ಸಣ್ಣ ಮಗುವಾಗಿ ನಿನ್ನ ಮಡಿಲಿನ ಕಂದನಾಗಿ ನಿನಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹೇ ಪ್ರಕೃತಿ ಮಾತೆಯೇ, ನಿನ್ನ ಜೊತೆಗಿರುವ ಈ ಕ್ಷಣಗಳೇ ನನಗೆ ಬಹಳ ಅತಿ ಅಮೂಲ್ಯವಾಗಿವೆ, ಬಹಳ ಸುಂದರವಾಗಿವೆ. ನಾನೊಂದು ಚೈತನ್ಯ ಆತ್ಮನಾಗಿ, ಪರಮಾತ್ಮನ ಮಗುವಾಗಿ, ನಿರಾಕಾರ ಜ್ಯೋತಿಯಾಗಿ, ಸರ್ವ ಸ್ವತಂತ್ರನಾಗಿದ್ದರೂ ಜೀವನ್ಮುಕ್ತ ಸ್ಥಿತಿಯಲ್ಲಿರುವ ಮುಕ್ತಾತ್ಮನಾಗಿದ್ದರೂ ಸಹ, ಹೇ ತಾಯಿಯೇ, ಪರಮಾತ್ಮನಷ್ಟೇ ನೀನು ನನಗೆ ಪಾಲನೆಯನ್ನು ಕೊಟ್ಟಿದ್ದೀಯ. ಅವಿನಾಶಿಯಾದ ಈ ಸೃಷ್ಟಿಯ ನಾಟಕದಲ್ಲಿ ನನ್ನ ನಿನ್ನ ಸಂಬಂಧವು ಅವಿನಾಶಿಯಾಗಿದೆ. ನಾವೆಲ್ಲ ಆತ್ಮರ ಮತ್ತು ಈ ಪ್ರಕೃತಿಯ ಪಾತ್ರದ ಸಂಬಂಧವೂ ಕೂಡ ಅವಿನಾಭಾವ ಮತ್ತು ಅವಿನಾಶಿಯಾಗಿದೆ. ಹಾಗಾಗಿ ಪಾತ್ರದ ಅನುಸಾರವೇ ಆಗಿದ್ದರೂ ಸಹ, ನಾವೆಲ್ಲ ನಿಯೋಜಿತ ಪಾತ್ರವನ್ನೇ ಮಾಡಲು ಬಂದಿದ್ದರೂ ಸಹ, ನಾವೆಲ್ಲ ಆತ್ಮರಿಂದ ಪಾತ್ರದಲ್ಲಿರುವಾಗ ನಿನಗೆ ಅನೇಕ ರೀತಿಯ ತೊಂದರೆಗಳನ್ನು ಮಾಡಿದ್ದೇವೆ, ಮಲಿನ ಮಾಡಿದ್ದೇವೆ, ಅಪವಿತ್ರ ಮಾಡಿದ್ದೇವೆ, ಅಪಕೃತ್ಯಗಳನ್ನು ಎಸಗಿದ್ದೇವೆ. ಇದೆಲ್ಲವೂ ಕೂಡ ನಮಗೆ ನೆನಪಿದೆ. ಪ್ರಾಯಶ್ಚಿತ್ತವೂ ಇದೆ. ಬಲೆ ಪಾತ್ರವೇ ಆದರೂ ಸಹ
ನಮಗೆ ಈ ಒಂದು ತಪ್ಪಿನ ಅರಿವಾಗಿದೆ. ಹಾಗಾಗಿ ಎಲ್ಲ ತತ್ವಗಳಲ್ಲಿಯೂ ಪ್ರಕೃತಿ ಮಾತೆಯಲ್ಲಿಯೂ ನಾನು ಸ್ಥಿರವಾಗಿ ಎಲ್ಲರ ವತಿಯಿಂದಲೂ ಸಹ ನಿಮ್ಮಲ್ಲಿ ಕ್ಷಮೆಯನ್ನು ಬೇಡುತ್ತಿದ್ದೇನೆ. ಯಾವತ್ತೂ ಕೂಡ ನೀನು ನನಗೆ ಕೇಡನ್ನು ಬಯಸಲು ಸಾಧ್ಯವಿಲ್ಲ. ಯಾವತ್ತೂ ನೀನು ನಮಗೆ ತೊಂದರೆಯನ್ನು ಕೊಡಲು ಸಾಧ್ಯವಿಲ್ಲ. ಯಾವತ್ತೂ ನೀನು ತೊಂದರೆಯನ್ನು ಕೊಟ್ಟಿಲ್ಲ. ಸಮಯ ಅನುಸಾರ ಹೇಗೆ ನಾವು ನಮ್ಮ ಪಾತ್ರವನ್ನು ನಿಭಾಯಿಸಿರುವೆವು ಆಗ ನೀನು ಸಹಿಸಿಕೊಂಡಿರುವೆ, ಎಷ್ಟೇ ತೊಂದರೆಯಾದರೂ ಸಹ. ಆದರೆ ಈಗ ಸರದಿ ನಿನ್ನದು ಬಂದಿದೆ. ನೀನು ಸಮಯ ಅನುಸಾರ ನಿಯೋಜಿತ ಪಾತ್ರವನ್ನು ಮಾಡಲೇಬೇಕಾಗಿದೆ, ಪರಿವರ್ತನೆ ಆಗಲೇಬೇಕಿದೆ. ಆದರೆ ಈಗ ಸಹಿಸಿಕೊಳ್ಳುವ ಪಾತ್ರ ಮಾತ್ರ ನಮ್ಮದಾಗಿದೆ ಎನ್ನುವ ಅರಿವು ನಮಗೀಗ ಪರಮಾತ್ಮ ತಂದೆ ಮಾಡಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಏನೇ ನಡೆದರೂ ಸಹ ನಾವು ಯಾವುದೇ ಕಾರಣಕ್ಕೂ ನಿನ್ನನ್ನು ದೂರುವುದಿಲ್ಲ, ನಿನ್ನನ್ನು ಯಾವತ್ತೂ ಕೂಡ ನಾವು ಬೇಜಾರು ಮಾಡಿಸುವುದಿಲ್ಲ. ಇನ್ನು ಮುಂದೆ ಪ್ರಕೃತಿಯಲ್ಲಿ ಆಗುವ ಎಲ್ಲ ಪರಿವರ್ತನೆಗಳ ಬಗ್ಗೆ ನಮಗೆ ಮಾಹಿತಿ ಇದೆ, ಮುನ್ಸೂಚನೆ ಇದೆ, ಎಚ್ಚರಿಕೆಯೂ ಇದೆ. ಆದರೆ ಇದು ಅನಿವಾರ್ಯ. ನಿನಗಿಚ್ಛೆ ಇಲ್ಲದಿದ್ದರೂ ಕೂಡ ನಮಗೆ ತೊಂದರೆ ಕೊಡಬೇಕು ಎನ್ನುವ ಯಾವ ತಾಯಿಗೂ ಹೇಗೆ ಮಗುವನ್ನು ಹಿಂಸಿಸುವುದು ಕಷ್ಟವೋ, ಆದರೆ ಈಗ ನಿನ್ನ ನಾಟಕದ ಅನುಸಾರವಾಗಿ ಪಾತ್ರವನ್ನು ನಿಭಾಯಿಸುವುದು ನಿನ್ನ ಕರ್ತವ್ಯವಾಗಿರುವುದರಿಂದ ಪರಿವರ್ತನೆಗೆ ಒಳಪಡಲೇಬೇಕಾಗಿದೆ. ಪರಿವರ್ತನೆ ಜಗದ ನಿಯಮವೇ ಆಗಿದೆ ಮತ್ತು ಇದು ಒಂದು ಪುನರಾವರ್ತನೆಯ ಒಂದು ಚಟುವಟಿಕೆಯಾಗಿದೆ. ಇದರಲ್ಲಿ ಭೂಕಂಪವಾಗಬಹುದು, ಚಂಡಮಾರುತಗಳಾಗಬಹುದು, ಅಗ್ನಿಯ ಜ್ವಾಲಾಮುಖಿಗಳೇ ಹೊರಹೊಮ್ಮಬಹುದು. ಅನೇಕ ರೀತಿಯ ಪ್ರಕೃತಿ ವಿಕೋಪಗಳೇ ಜರುಗಬಹುದು. ಆದರೆ ಈಗಾಗಲೇ ನಾವು ಅರಿತಿದ್ದೇವೆ ತಾಯಿ, ಇದು ನಿನಗೋಸ್ಕರ ಅಲ್ಲ, ಇದು ಮತ್ತು ನಮಗೋಸ್ಕರವೇ ನೀನು ಇಂತಹ ಒಂದು ಕಾರ್ಯವನ್ನು ಕೂಡ ಮಾಡಲೇಬೇಕಾಗಿರುವ ಅನಿವಾರ್ಯ ಸಂದಿಗ್ಧ ಸ್ಥಿತಿಯಲ್ಲಿ ನೀನು ಸಿಲುಕಿಕೊಂಡಿರುವೆ. ಧರ್ಮ ಸಂಕಟದಲ್ಲಿ ನೀನು ಬಂದಿರುವೆ. ಆದರೆ ನಮಗೆ ಯಾವ ಬೇಜಾರೂ ಇಲ್ಲ. ಇದು ನಮಗೋಸ್ಕರ ಪರಿಶುದ್ಧೀಕರಣಕ್ಕಾಗಿ ನೀನು ನಿನ್ನನ್ನು ಸಮರ್ಪಿತ ಮಾಡಿಕೊಳ್ಳುತ್ತಿದ್ದೆ ಎನ್ನುವ ಭಾವ ಈಗ ನಮಗೆ ಬಂದಿದೆ. ಇದೊಂದು ಸಾಲಿ ನಾವು ಸಹಿಸಿಕೊಂಡರೆ ಮತ್ತು 5,000 ವರ್ಷಗಳ ಕಾಲ ನಮ್ಮನ್ನು ನೀನು ಸಹಿಸಿಕೊಳ್ಳುವೆ ಎನ್ನುವ ಪೂರ್ತಿ ತಿಳುವಳಿಕೆಯೂ ನಮಗೀಗ ಬಂದಿದೆ. ಹಾಗಾಗಿ ಇನ್ನು ಮುಂದೆ ಏನೇ ನಡೆದಾಗಲೂ ಸಹ ಯಾವ ಆತ್ಮರೂ ನಿನ್ನ ಮೇಲೆ ಕುಪಿತಗೊಳ್ಳುವುದಾಗಲಿ ಬೇಜಾರು ಮಾಡಿಕೊಳ್ಳುವುದಾಗಲಿ ನಾವ್ಯಾರೂ ಕೂಡ ಮಾಡುವುದಿಲ್ಲ. ಹಾಗೂ ಈ ಮಾಹಿತಿಯನ್ನು ಅರಿಯದೇ ಇದ್ದ ಕೆಲವು ಆತ್ಮರು ಬಹಳ ನೋವು ಪಡುತ್ತಾರೆ, ನಾಟಕದ ಅನುಸಾರ ಬಹಳ ನರಳಾಡುತ್ತಾರೆ, ಕಿರುಚಾಡುತ್ತಾರೆ, ಶಪಿಸುತ್ತಾರೆ. ಆದರೆ ಅವರೆಲ್ಲರ ಪರವಾಗಿ ನಾನು ನಿನ್ನಲ್ಲಿ ಮೊದಲೇ ಕ್ಷಮೆಯನ್ನು ಕೋರುತ್ತೇನೆ. ಏಕೆಂದರೆ ಪರಮಾತ್ಮ ಕೊಟ್ಟುವ ತಿಳುವಳಿಕೆ ನನಗೀಗ ಕಣ್ಣು ತೆರೆಸಿದೆ. ಆದರೆ ಆ ಎಲ್ಲ ಸಹೋದರಾತ್ಮರಿಗೂ ಕೂಡ ಈ ಒಂದು ದರ್ಶನವಾಗಲು ಸ್ವಲ್ಪ ಸಮಯ ಬೇಕಾಗಬಹುದು, ಅಥವಾ ಕೆಲವರು ಪಾತ್ರ ಅನುಸಾರವಾಗಿ ಅದರ ಮಾಹಿತಿಯ ಕೊರತೆಯಿಂದ ನಿನ್ನನ್ನು ಶಪಿಸಲೂಬಹುದು. ಹಾಗಾಗಿ ನಿನ್ನಲ್ಲಿ ಮೊದಲೇ ನಾನು ಕ್ಷಮೆಯನ್ನು ಬೇಡುತ್ತೇನೆ ತಾಯಿ, ನೀನು ನಮ್ಮನ್ನು ಕ್ಷಮಿಸು. ಈಗ ನಾವು ಜ್ಞಾನಿಗಳಾಗಿದ್ದೇವೆ, ಯೋಗಿಗಳಾಗಿದ್ದೇವೆ, ಸ್ವಸ್ಮೃತಿಯಲ್ಲಿ ಬಂದಿದ್ದೇವೆ, ನಿಸ್ವಾರ್ಥಿಗಳಾಗಿದ್ದೇವೆ, ನಿರ್ಮೋಹಿಗಳಾಗಿದ್ದೇವೆ. ಹಾಗಾಗಿ ನಿನ್ನ ಮೇಲೆ ಆಧಾರಿತರಾಗದೆ ಸ್ವಯಂ ಆತ್ಮದ ಸ್ಮೃತಿಯಲ್ಲಿ ಬರಬೇಕೆಂದು ಪರಮಾತ್ಮ ತಂದೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯನ್ನು ಸರ್ವ ಸಹೋದರಾತ್ಮರಿಗೂ ತಲುಪಿಸುವ ಕರ್ತವ್ಯದಲ್ಲಿ ನಾವು ಕೂಡ ನಿರತರಾಗಿದ್ದೇವೆ. ಹಾಗಾಗಿ ಎಲ್ಲ ಸಹೋದರಾತ್ಮರಿಗೂ ತಲುಪಿಸುವಲ್ಲಿ ಒಂದು ವೇಳೆ ವಿಫಲವಾದರೆ
ಅದು ನಮ್ಮ ತಪ್ಪಾಗುತ್ತದೆ. ಯಾವುದೇ ಒಂದು ಮಾತು ಬಂದರೆ, ನಿನ್ನನ್ನು ಶಪಿಸಿಕೊಂಡರೆ ಅದಕ್ಕೆ ಜವಾಬ್ದಾರಿ ನಾವೇ ಆಗಿರುತ್ತೇವೆ. ಹಾಗಾಗಿ ಖಂಡಿತವಾಗಿ ಇದರಲ್ಲಿ ಒಂದು ಪೈಸದಷ್ಟು ಪ್ರಕೃತಿ ಮಾತೆಯ ತಪ್ಪಿಲ್ಲ ಎನ್ನುವ ಅರಿವನ್ನು ಈಗಾಗಲೇ ಪರಮಾತ್ಮ ತಂದೆ ನಮಗೆ ಮಾಡಿಸಿದ್ದಾರೆ. ಹಾಗಾಗಿ ನಾವೀಗ ಶರೀರದ ಮೇಲಿನ ವ್ಯಾಮೋಹವನ್ನು, ಸಂಬಂಧಗಳ ಮೇಲೆ ವ್ಯಾಮೋಹವನ್ನು, ಈ ಒಂದು ಸಮಾಜದ ಮೇಲಿನ ವ್ಯಾಮೋಹವನ್ನು, ಈ ಅಲ್ಪ ಸಮಯಕ್ಕಾಗಿ ಸಾಕಾರ ಪ್ರಪಂಚದ ಮೇಲಿನ ಮೋಹವನ್ನೇ ಬಿಟ್ಟು ನಿರ್ಮೋಹಿಗಳಾಗುವ ಪುರುಷಾರ್ಥದಲ್ಲಿ ನಾವು ತೊಡಗಿದ್ದೇವೆ. ನಮ್ಮ ಶಕ್ತಿ ಅನುಸಾರ, ಪಾತ್ರ ಅನುಸಾರ ಆದಷ್ಟು ಬೇಗ ಸಂಪನ್ನವಾಗುವ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ನಿನಗೂ ಕೂಡ ಮಕ್ಕಳು ನೋಯದಂತಿದ್ದರೆ ನಿನಗೂ ಅದೇ ನಾವು ಕೊಡುವ ಸುಖ ಮತ್ತು ಖುಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ನಿನ್ನ ಪರಿವರ್ತನೆಯ ಕಾರ್ಯದಲ್ಲಿ ನಾವು ನೋಯದಂತೆ ಇದ್ದರೆ ಅದೇ ನಿನಗೆ ನಾವು ಮಾಡುವ ಉಪಕಾರ ಅಂತ ನಾನು ಭಾವಿಸುತ್ತೇನೆ. ಹಾಗಾಗಿ ನಾವೆಲ್ಲರೂ ಈಗ ನಿರ್ಮೋಹಿಗಳಾಗುತ್ತಿದ್ದೇವೆ ತಾಯಿ. ಹಾಗಾಗಿ ನಿನಗೆ ಕೊನೆಯದಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸಿ ನಿನ್ನಿಂದ ಬೀಳ್ಕೊಟ್ಟು ಅಶರೀರಿಯಾಗುವ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸುತ್ತೇವೆ. ಮತ್ತು ಸರ್ವ ಆತ್ಮರಿಗೂ ಈ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನೂ ಕೂಡ ನಿರ್ಮೋಹಿಗಳನ್ನಾಗಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ. ಮತ್ತೊಮ್ಮೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಮತ್ತು ಯಾವತ್ತೂ ನಮ್ಮನ್ನು ಕ್ಷಮಿಸುತ್ತೀಯ ಎಂದು ಮತ್ತೊಮ್ಮೆ ತನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಾ ಮತ್ತೆ ನಿನ್ನ ಮಡಿಲಿನಲ್ಲಿಯೇ ಬಂದು ಪಾತ್ರವನ್ನು ಮಾಡಲು ನಾವೂ ಕಾತುರರಾಗಿದ್ದೇವೆ. ಅಲ್ಲಿಯ ತನಕ ನಿನ್ನಿಂದ ನಾನು ನಿರಾಧಾರನಾಗಲು ಬಯಸುತ್ತೇನೆ ತಾಯಿ. ನಿರಾಧಾರನಾಗಬೇಕೆಂದಿದ್ದೇನೆ. ಅಪ್ಪಣೆ ಕೊಡು ನನಗೆ. ಏಕೆಂದರೆ ನಾನೀಗ ಜನ್ಮಾಂತರದಿಂದ ನಿನ್ನಿಂದ ಮಾಡಿಕೊಂಡಿರುವ ಉಪಕಾರದ ಸ್ಮರಣೆಯನ್ನು ಮಾಡದೆ ನಾನು ಅಶರೀರಿಯಾಗಲು ಸಾಧ್ಯವಿಲ್ಲ ಎನ್ನುವ ತಿಳುವಳಿಕೆ, ಮತ್ತು ಹಾಗೆಯೇ ಪ್ರಯತ್ನಿಸಿದರೆ ಅದು ನನ್ನ ಅಹಂಕಾರ ಮತ್ತು ಕೃತಜ್ಞನಾಗುತ್ತಿದ್ದೆ ನಾನು. ಹಾಗಾಗಿ ನಾನು ಹೃತ್ಪೂರ್ವಕವಾಗಿ, ಮನಪೂರ್ವಕವಾಗಿ ನಿನಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸಿ ಸರ್ವಾತ್ಮರ ಪರವಾಗಿ ಕ್ಷಮೆಯನ್ನು ಕೋರಿ ನಾನು ಇನ್ನು ಮುಂದೆ ಈ ಶರೀರದ ಮೇಲಾಗಲಿ, ಈ ಸಂಬಂಧಗಳ ಮೇಲಾಗಲಿ, ಈ ಸಮಾಜದ ಮೇಲಾಗಲಿ, ಈ ಪ್ರಕೃತಿಯ ಮೇಲಾಗಲಿ, ಈ ನಾಟಕದ ಮೇಲಾಗಲಿ, ಪಾತ್ರದ ಮೇಲಾಗಲಿ ಯಾವುದೊಂದೂ ಆಧಾರವನ್ನು ಇಟ್ಟುಕೊಳ್ಳದೆ ನಿರಾಧಾರನಾಗುವೆ, ನಿರಾಕಾರಿಯಾಗಿರುವೆ, ನಿರ್ಮೋಹಿಯಾಗಿರುವೆ, ನಿಜಾನಂದದಲ್ಲಿ ಇರುವೆ. ಇನ್ನು ಮುಂದೆ ನನ್ನ ಕಣ್ಮುಂದೆ ಇರುವುದೊಂದೇ ಗುರಿ, ಅಶರೀರಿಯಾಗುವುದು, ಶರೀರದಿಂದ ಭಿನ್ನನಾಗುವುದು, ಪ್ರಕೃತಿಯಿಂದ ನಿರಾಧಾರನಾಗುವುದು, ಜೀವನ್ಮುಕ್ತ ಸ್ಥಿತಿಯನ್ನು ತಲುಪುವುದು. ಇದಕ್ಕೆ ನಿನ್ನ ಆಶೀರ್ವಾದ, ನಿನ್ನ ಪ್ರೀತಿ, ನಿನ್ನ ಸಹಯೋಗ ಖಂಡಿತವಾಗಿಯೂ ನನಗೆ ಬೇಕಾಗಿದೆ. ಸದಾ ನಾವೆಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಧನ್ಯವಾದಗಳು ಪ್ರಕೃತಿ ಮಾತೆ, ಧನ್ಯವಾದಗಳು. ಈಗ ನಾನು ನನ್ನ ಮೂಲ ಸ್ಮೃತಿಗೆ ತೆರಳಿ ನಾನು ಚೈತನ್ಯ ಆತ್ಮ ಎನ್ನುವ ಸ್ವಸ್ಥಿತಿಯಲ್ಲಿ ಸ್ಥಿತನಾಗುವ ಅಭ್ಯಾಸ ಮಾಡುತ್ತೇನೆ. ನಿನ್ನ ಸಹಯೋಗದೊಂದಿಗೆ ನಿರಾಧಾರನಾಗಲು ಬಯಸುತ್ತೇನೆ. ಓಂ ಶಾಂತಿ. ಓಂ ಶಾಂತಿ.
ಶಾಂತಿ.